ನೀವು ಇಷ್ಟಪಡುವಂಥ ಹುಡುಗಿ ನಿಮ್ಮಿಂದ ದೂರ ಆಗಿದ್ರೆ, ಅಥವಾ ನೀವು ಪ್ರೀತಿಸಿದವರು, ನೀವು ಇಷ್ಟಪಡುವಂಥ ಒಂದು ಸ್ತ್ರೀ ಅವ್ರನ್ನ ವಶೀಕರಣವನ್ನು ಮಾಡ್ಕೋಬೇಕು, ಅಥವಾ ಒಂದು ಹುಡುಗನನ್ನು ವಶೀಕರಣ, ಪುರುಷನನ್ನು ವಶೀಕರಣವನ್ನು ಮಾಡ್ಕೋಬೇಕು. ಯಾವತ್ತೂ ಅವರು ನಮ್ಮನ್ನು ಬಿಟ್ಟು ಹೋಗಬಾರ್ದು, ಜೀವನ ಪರ್ಯಂತ ಅವರು ನಮ್ಮ ಜೊತೆಯಲ್ಲಿ ಇರಬೇಕು. ನಾವು ಹೇಳ್ದಂಗೆ, ನಾವು ಕೇಳ್ದಂಗೆ ಇರಬೇಕು ಅಂದರೆ ನಾನು ಹೇಳುವಂಥ ಈ ಒಂದು ವಶೀಕರಣದ ತಂತ್ರವನ್ನು ಮಾಡಿ. ವೀಕ್ಷಕರೇ, ಸೋಮವಾರದ ದಿನ 5 ಅರಿಶಿಣದ ಕೊಂಬುಗಳನ್ನು ತಗೋಬೇಕು. ಒಂದು ಬಿಳಿ ಬಟ್ಟೆ, ಆ 5 ಅರಿಶಿಣದ ಕೊಂಬು ಆ ಬಿಳಿ ಬಟ್ಟೆ ಮೇಲೆ ವೀಕ್ಷಕರೇ ಅವರ ಹೆಸರನ್ನು ಬರೀಬೇಕು. ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ಹೆಸರನ್ನು ಬರೆದು ಆ 5 ಅರಿಶಿಣದ ಕೊಂಬುಗಳನ್ನು ಆ ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕು. ವೀಕ್ಷಕರೇ, ಕಟ್ಟಾದ ಮೇಲೆ ಒಂದು ದಿನ ಆ ರಾತ್ರಿ ಆ ಅರಿಶಿಣದ ಕೊಂಬು ಬಿಳಿ ಬಟ್ಟೆ ಇರುವಂಥ ಗಂಟು ನೀವು ಮಲಗುವಂಥ ಜಾಗದಲ್ಲಿ ಇಟ್ಕೋಬೇಕು. ಬೆಳಗಿನ ಜಾವ ವೀಕ್ಷಕರೇ ಅದನ್ನು ಎದ್ದಾದ ಮೇಲೆ ಏನು ಮಾಡಬೇಕು, ಒಂದು ಕೆಂಪು ದಾರದಲ್ಲಿ ವೀಕ್ಷಕರು, ಒಂದು ಕೆಂಪು ದಾರದಲ್ಲಿ ಆ 5 ಅರಿಶಿಣದ ಕೊಂಬುಗಳನ್ನು ಕಟ್ಟಿ, ಹೌದಾ, ಆ ಬಿಳಿ ದಾರದ ಅರಿಶಿಣದ ಕೊಂಬುಗಳನ್ನು ಕಟ್ಟಿ ಆ ಕೆಂಪು ಅದೇ ಇವಾಗ ಕೆಂಪು ದಾರದಲ್ಲಿ ಕಟ್ತೀರಿ. ಕಟ್ಟಾದ ಮೇಲೆ ಆ ಬಿಳಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ವೀಕ್ಷಕರೇ ನೀಲಗಿರಿ ಮರಕ್ಕೆ ಕಟ್ಟಬೇಕು. ಯಾವ ಮರ ಹೇಳಿ? ನೀಲಗಿರಿ ಮರಕ್ಕೆ ಕಟ್ಟು ಬಂದು ನೋಡಿ ವೀಕ್ಷಕರೇ, ಆವತ್ತು ಆ ದಿನನೇ ಆ ತಕ್ಷಣವೇ ನಿಮಗೆ ಅವರ ಕಡೆಯಿಂದ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಸಂಪೂರ್ಣವಾಗಿ ನೀವು ಹೇಳಿದಂಗೆ ಕೇಳ್ತಾರೆ, ಅವರಾಗೆ ಬರ್ತಾರೆ. ನೀವೇನು ಅವ್ರಿಗೆ ಫೋನ್ ಮಾಡಬೇಡಿ, ಅವ್ರಿಗೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸಂಪೂರ್ಣವಾಗಿ ಈ ಒಂದು ಕೆಲಸವನ್ನು ಕರೆಕ್ಟಾಗಿ ಮಾಡಿ ಯಾವ ಥರ ಫಲ ನಿಮಗೆ ಕೊಡುತ್ತೆ ಅನ್ನೋದು ನೀವೇ ನೋಡಿಬಿಟ್ಟು ಹೇಳಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.